ಮುಂದಿನ ನಕ್ಷತ್ರ ಬಂದು ಉತ್ತರ ಭಾದ್ರಾ ನಕ್ಷತ್ರ. ಯಾರ್ಯಾರು ಉತ್ತರ ಭಾದ್ರಾ ನಕ್ಷತ್ರದವರಿದ್ದೀರೋ ನೀವೆಲ್ಲರೂ ಕೂಡ ಮಹೇಶ್ವರನನ್ನು ಧ್ಯಾನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಕೊನೆಯ ನಕ್ಷತ್ರ ಬಂದು ರೇವತಿ ನಕ್ಷತ್ರ. ಈ ರೇವತಿ ನಕ್ಷತ್ರದವರು ಜಗನ್ಮಾತೆ ಮಹೇಶ್ವರಿ ತಾಯಿ ಮೀನಾಕ್ಷಿಯನ್ನು ನೀವು ಆರಾಧನೆ ಮಾಡಿ ಓಂ ನಮೋ ಮೀನಾಕ್ಷಿ ದೇವಾಯ ನಮಃ ಅಂತ ನೀವು ಶುರು ಮಾಡಿ ದಿನವನ್ನು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಈ ದಿನ ನಾನು ಏನು ಈ ನಕ್ಷತ್ರಗಳಿಗೆ ಅಧಿದೇವತೆಗಳಾದಂಥ ಎಲ್ಲ ದೇವರುಗಳನ್ನು ಯಾವ ಯಾವ ನಕ್ಷತ್ರದವರು ಆರಾಧನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಮುಂಬರುವ ದಿನಗಳಲ್ಲಿ ನಾನು ರಾಶಿಗಳು ಯಾವ ರಾಶಿಯವರು ಏನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ, ಅವ್ರಿಗೆ ಯಾವ ರೀತಿ ಲಾಭ ಆಗುತ್ತೆ, ಏನು ಮಾಡೋದ್ರಿಂದ ನಷ್ಟ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ನನ್ನ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಿಮಗೆ ನೇರ ಭೇಟಿಗಾಗಿ ನನ್ನ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ನೇರವಾಗಿ ಬಂದು ಭೇಟಿಯನ್ನು ಕೂಡ ಮಾಡ್ಬೋದು. ಧನ್ಯವಾದಗಳು.